ಆಮೇಲೆ ಕೆಲವು ಹಸುಗುಸುಗಳು ಮಲಗಿದಾಗ ನಗೋದು ಅಥವಾ ಮಲಗಿದಾಗ ಜೋರಾಗಿ ಅಳೋದು, ಹೀಗೆ ಅದು ಹಸುವಿನ ಅಳು ಅಲ್ಲ, ಅದು ಯಾವುದೋ ಬೇರೆ ಒಂದು ಸಂಕಟದ ಅಳು, ಅದು ನಗೋದು. ಅದಕ್ಕೇನು ಕಾರಣ ಅಂತ, ವಾಟ್ ಇಸ್ ದ ರೀಸನ್ ಬಿಹೈಂಡ್? ಅದು ಹಿಂದಿನ ಜನ್ಮದ ನೆನಪು ಸ್ಮೃತಿ ಬರ್ತಿರಬಹುದು. ಬರುತ್ತಾ? ಹಾಗೆ ಬರ್ತಿರಬಹುದು, ಖಂಡಿತ ಬರುತ್ತಾ? ಖಂಡಿತ. ಓಕೆ. ಯಾರು ಒಂದು ಅತ್ಯಂತ ಗಾಢವಾಗಿ ಅದರ ಸಂಸ್ಕಾರ ಒಳಗೆ ಕೂತಿರುತ್ತಲ್ಲ ಅಂಥವರಿಗೆ ಬಹಳ ಅದು ಬಂದೇ ಬರುತ್ತೆ. ಗಾಢವಾಗಿ ಕೂತಿರ್ಬೇಕು ಅಂದ್ರೆ ಅದನ್ನೇ ನೆನೆಸ್ಕೊಂಡು ಪ್ರಾಣ ತ್ಯಾಗ ಮಾಡಿದಾನಪ್ಪ ಅವನು. ಅದು ಗಾಢವಾಗಿ ಕೂತ್ಕೊಂಡಿದೆ ಆ ಸಂಸ್ಕಾರ, ಮುಂದಿನ ಜನ್ಮದಲ್ಲೂ ಕೂಡ ಅದೇ ಬರ್ತಾ ಇರುತ್ತೆ. ತಲೆಯಲ್ಲಿ ಯಾವಾಗಲೂ ಕೆರೆಯುವಂತಹ ಪ್ರಶ್ನೆ ಇದೆ, ವಾಟ್ ಆಫ್ಟರ್ ಡೆತ್? ಸತ್ಮೇಲೆ ನಾವು ಎಲ್ಲಿ ಹೋಗ್ತೀವಿ, ಏನು ಹೋಗ್ತೀವಿ? ಸತ್ಮೇಲೆ ಹಿಂಗೆ ಸಂಸ್ಕಾರ ಮಾಡಬೇಕಾ? ಸತ್ಮೇಲೆ ಈ ಸಂಸ್ಕಾರ ಅನ್ನೋದು ಬೇಕಾ? ಮಾಡದೇ ಇದ್ರೆ ಏನಾಗುತ್ತೆ? ಪಿಂಡಾದಿಗಳನ್ನು ಹಿಡಿದಿದ್ರೆ ಏನಾಗುತ್ತೆ? ಈ ಪುಣ್ಯ ಪಾಪ ಸ್ವರ್ಗ ನರಕ ಇದೆಲ್ಲ ಯಾಕೆ ಬರ್ಕೊಂಡಿರೋ ಗೊತ್ತೇನ್ರಿ ನೀವು? ಒಂದು ಸಮಾಜ ಸರಿಯಾದ ರೀತಿಯಲ್ಲಿ ಇರಬೇಕು, ಅವ್ರಿಗೆ ಭಯ ಮೂಡಬೇಕು. ನೋಡು, ನೀನು ಈ ಪಾಪ ಇದನ್ನ ಮಾಡಿದ್ರೆ, ಮಾಡಬಾರದನ್ನ ಮಾಡಿದ್ರೆ ಪಾಪ ಬರುತ್ತದೆ, ಒಳ್ಳೆಯವರಿಗೆ ಕೆಲವರಿಗೆ ಪರೋಪಕಾರವನ್ನ ಮಾಡಿದ್ರೆ ಪುಣ್ಯ ಬರುತ್ತದೆ, ಹೀಗೆ ಹೇಳಿ ಜನರನ್ನ ನಂಬಿಸಿ ಈ ಮುಖಾಂತರವಾಗಿ ಆದರೂ ಅವನ್ನ ಸರಿದಾರಿಗೆ ತರಬೇಕು ಅನ್ನುವ ಕಾರಣಕ್ಕೋಸ್ಕರ ಇವರಿವರೇ ಬರ್ಕೊಂಡಿರುವಂತ ಒಂದು ಪುರಾಣಗಳೆಲ್ಲವೂ ಕೂಡ ಅದು ಹೀಗಿರಬೇಕು ಅಂತ ಒಂದು ಸಾಮಾಜಿಕ ವ್ಯವಸ್ಥೆಯನ್ನು ಕಾಪಿಟ್ಟುಕೊಳ್ಳುವುದಕ್ಕೆ ಬರೆದಿರುವಂತಹ ಒಂದು ಟೆಕ್ಸ್ಟ್ ಅದು. ಆಮೇಲೆ ಕೆಲವು ಹಸುಗೂಸುಗಳು, ತಿಂಗಳ ಕೂಸುಗಳು ಮಲಗಿದಾಗ ನಗೋದು ಅಥವಾ ಜೋರಾಗಿ ಅಳೋದು. ಅಂದ್ರೆ ನೀವು ಹೇಳಿದ್ರಿ ಈಗ ಸೊಳ್ಳೆ ಕಚ್ಚಿದ ಅಳುವು ಹಸುವಾದಾಗ ಅಳೋದಕ್ಕೂ ವ್ಯತ್ಯಾಸ ಇದೆ ಅಂತ. ಹೀಗೆ ಅದು ಹಸುವಿನ ಅಳು ಅಲ್ಲ, ಅದು ಹೌದು, ಅದು ಯಾವುದೋ ಬೇರೆ ಒಂದು ಸಂಕಟದ ಅಳು, ಅದು ನಗೋದು. ಅದಕ್ಕೇನು ಕಾರಣ ಅಂತ, ವಾಟ್ ಇಸ್ ದ ರೀಸನ್ ಬಿಹೈಂಡ್? ಅದು ಹಿಂದಿನ ಜನ್ಮದ ಒಂದು ಇದಿರಬಹುದು, ನೆನಪು ಸ್ಮೃತಿ ಬರ್ತಿರಬಹುದು. ಬರುತ್ತಾ? ಹಾಗೆ ಬರ್ತಿರಬಹುದು, ಖಂಡಿತ ಬರುತ್ತಾ? ಖಂಡಿತ. ಓಕೆ. ಹಿಂದಿನ ಜನ್ಮದ ಸ್ಮೃತಿ ಯಾರು ಒಂದು ಅತ್ಯಂತ ಗಾಢವಾಗಿ ಅದರ ಸಂಸ್ಕಾರ ಒಳಗೆ ಕೂತಿರುತ್ತಲ್ಲ, ಗಾಢವಾಗಿ ಕೂತಿರುತ್ತಲ್ಲ ಅಂಥವರಿಗೆ ಬಹಳ ಅದು ಬಂದೇ ಬರುತ್ತೆ. ಗಾಢವಾಗಿ ಕೂತಿರ್ಬೇಕು ಅಂದ್ರೆ ಅದನ್ನೇ ನೆನೆಸ್ಕೊಂಡು ಪ್ರಾಣ ತ್ಯಾಗ ಮಾಡಿದಾನಪ್ಪ ಅವನು. ಅದು ಗಾಢವಾಗಿ ಕೂತ್ಕೊಂಡಿದೆ ಆ ಸಂಸ್ಕಾರ, ಮುಂದಿನ ಜನ್ಮದಲ್ಲೂ ಕೂಡ ಅದೇ ಬರ್ತಾ ಇರುತ್ತೆ. ಅಂದ್ರೆ ಅವನು ಅದಕ್ಕೆ ನಾನು ಹೇಳಿದ್ದು, ಸಂಗೀತವನ್ನ ಸಿಕ್ಕಾಪಟ್ಟೆ ಗಾಢವಾಗಿ ಪ್ರೀತಿ ಮಾಡಿದ್ದಾನೆ, ಅದನ್ನೇ ಸಂಗೀತವನ್ನೇ ಆರಾಧನೆ ಮಾಡಿದ್ದಾನೆ. ಅದರ ಜನ್ಮಾಂತರದಲ್ಲಿ ಅವನು ಹುಟ್ಟಿ 2-3 ವರ್ಷ ಆದ ಮೇಲೆ ರಾಗಗಳನ್ನು ಕಂಡು ಹಿಡಿತಾನೆ ಅಂದ್ರೆ ಏನು ಆಶ್ಚರ್ಯ. ಅದು ದೇವರ ಪೂಜೆಯನ್ನು ಮಾಡಬೇಕು ಅಂತ ಬಯಕೆ ಇರುತ್ತೆ ಕೆಲವರಿಗೆ, ಪುಟ್ಟ ಮಕ್ಕಳಿಗೆ. ಅವ್ರಿಗೆ ಯಾರಿಗೆ ಹೇಳಿಕೊಟ್ಟಿರಲ್ಲ ಪಾಪ. ಆ ಭಾವನೆ ಯಾಕೆ ಬಂತು ಆ ಮಗುವಿಗೆ? ಪೂಜೆಯನ್ನು ಮಾಡಬೇಕು ಅನ್ನೋ ಭಾವನೆ ಯಾಕೆ ಬಂತು? ಹುಟ್ಟಿದ ಮಗು ತಾಯಿಯ ಮೊಲೆ ಹಾಲನ್ನು ಕುಡಿಯಬೇಕು ಅಂತನ್ನೋ ಆ ಒಂದು ದೃಷ್ಟಿ, ಹುಟ್ಟಿದ ಮಗು ನಾನು ಹೇಳ್ತಾ ಇರೋದು, ಹುಟ್ಟಿದ ತಕ್ಷಣ ಆ ಮಗು ತಾಯಿಯ ಮೊಲೆ ಹಾಲನ್ನು ಕುಡಿದಾಗಲೇ ಆಹಾರ ಸಿಗುತ್ತೆ ಅಂತನ್ನುವ ಜ್ಞಾನ ಕೊಟ್ಟವರು ಯಾರು? ಜನ್ಮಾಂತರದಲ್ಲ, ಹಿಂದಿನ ಜನ್ಮದಲ್ಲೂ ಅವನು ಮೊಲೆ ಹಾಲು ಕುಡಿದರ ಒಂದು ನೆನಪಿದೆ, ಕುಡಿದ ಅಂತ. ಜನ್ಮಾಂತರದ ಒಂದು ಕನೆಕ್ಷನ್ ಇದೆ, ಪ್ರತಿಯೊಂದಕ್ಕೂ ಕೂಡ ಸಂಸ್ಕಾರಗಳಿದೆ ಅಂತ ಶಾಸ್ತ್ರಗಳು ನಿರೂಪಣೆ ಮಾಡ್ತಾ ಇರೋದು ಈ ಮಾತುಗಳನ್ನೆಲ್ಲ. ನಾನು ಅದನ್ನು ಸ್ವಂತ ಏನೋ ಸೃಷ್ಟಿ ಮಾಡಿ ಹೇಳ್ತಾ ಇರೋ ಮಾತುಗಳಲ್ಲ, ಶಾಸ್ತ್ರಗಳು ನಿರೂಪಣೆ ಮಾಡಿದೆ ಈ ಥರದ್ದೆಲ್ಲ. ಅಂದರೆ ಒಂದು ಪೂರ್ವ ಜನ್ಮಕ್ಕೆ ಹಾಸ್ಯಕ್ಕೆ ಸಂಬಂಧಪಟ್ಟಂತಹ ಒಂದು ಮಾನಸಿಕ ವ್ಯಾಪಾರ ಆಗ್ತಾ ಇರುತ್ತೆ. ಹೌದು. ಅಥವಾ ದುಃಖಕ್ಕೆ ಸಂಬಂಧಪಟ್ಟಂತಹ ಒಂದು ಮಾನಸಿಕ ವ್ಯಾಪಾರ ಆಗ್ತಾ ಇರುತ್ತೆ. ಅದಕ್ಕೆ ಹಸುಗೂಸುಗಳು ನಗೋದು ಅಳೋದು ಅದೆಲ್ಲ ಮಾಡುತ್ತೆ. ಅಂದರೆ ಈ ಮೆಮೊರಿ ಎಷ್ಟು ತಿಂಗಳ ತನಕ ಇರುತ್ತೆ ಆ ಕೂಸುಗಳಿಗೆ ಅಂತ? ಅಂದರೆ ಈ ಸಪೋಸ್ ಅದೇ ಜೀವಿ ಮುಂದೆ ಬೆಳೀತಾ ಅದನ್ನೆಲ್ಲ ಮರ್ತು ಬಿಡುತ್ತಾ? ಖಂಡಿತ ಮರ್ತೋಗುತ್ತೆ. ಮರಿದೇ ಇದ್ರೆ ಅಂತಾರಲ್ಲ, ಮರುವು ಅಂತ ಅನ್ನೋದು ಭಗವಂತ ಕೊಟ್ಟ ದೊಡ್ಡ ವರ. ಅದು ಮರಿದೇ ಇದ್ರೆ ಅದನ್ನೇ ನೆನೆಸ್ಕೊಂಡು ಕೂತಿದ್ರೆ ಮುಂದಿನ ಜೀವನ ಸಾಗಿಸೋದಾಗೆ. ಈ ಜನ್ಮದಲ್ಲಿ ಮಾಡಿರುವಂಥ ಕರ್ಮಗಳನ್ನು ನೆನೆಸ್ಕೊಂಡ್ರೇನೆ ನಮಗೆ ಒಂದ್ ಕಡೆ ಚಿಂತೆ ಮಾಡ್ತಾ ಕೂತ್ಕೊಂಡಿರ್ತೀವಿ, ಮುಂದೆ ಹೆಂಗೆ ಅಂತ, ಹಿಂಗ್ ಮಾಡ್ಬಿಟ್ಟೆ ಹಂಗ್ ಮಾಡ್ಬಿಟ್ಟೆ ಅಂತ ಅದನ್ನೇ ಚಿಂತೆ ಮಾಡ್ತಿರ್ತೀವಿ. ಅಂಥದ್ರಲ್ಲಿ ಹಿಂದಿನ ಜನ್ಮದ್ದು ನಮಗೆ ಹೀಗೆ ಕೊಟ್ಬಿಟ್ರೆ, ಅಯ್ಯೋ ಹಿಂದಿನ ಜನ್ಮದಲ್ಲಿ ಹಾಗೆ ಮಾಡಿದೆ, ಅದನ್ನೇ ಯೋಚನೆ ಮಾಡ್ತಾ ಕೂತಿರ್ತೇವೆ ಹೊರತು ಈಗಿನ ಜನ್ಮದ ಮುಂದಕ್ಕೆ ಹೋಗೋದೇ ಇಲ್ಲ. ಅದಕ್ಕೆ ಮರುವು ಅಂತ ಅನ್ನೋದು ದೇವರು ಕೊಟ್ಟ ದೊಡ್ಡ ವರ. ಅದು ಆಚಾರ್ಯ, ಇಲ್ಲಿ ತನಕ ವಿ ಹ್ಯಾವ್ ಟಾಕ್ಡ್ ವಾಟ್ಸ್ ಬಿಫೋರ್ ಬರ್ತ್ ಅನ್ನೋದು, ಆ್ಯಂಡ್ ಹುಟ್ಟಾದ ಮೇಲೆ ಏನೇನಾಗುತ್ತೆ, ಹುಟ್ಟಿಗೂ ಮುಂಚೆ ಏನೇನಾಗುತ್ತೆ ಅನ್ನೋದ್ರ ಬಗ್ಗೆ ಮಾತಾಡಿದ್ವಿ. ಹೌದು. ಈಗ ಸಾವಿನ ಬಗ್ಗೆ ಒಂದು ಸ್ವಲ್ಪ ಮಾತಾಡೋಣ. ಖಂಡಿತ. ಯಾಕಂದರೆ ಸುಮಾರು ಜನಗಳಿಗೆ ತಲೆಯಲ್ಲಿ ಯಾವಾಗಲೂ ಕೆರೆಯುವಂತಹ ಪ್ರಶ್ನೆ ಇದು, ವಾಟ್ ಆಫ್ಟರ್ ಡೆತ್? ಸತ್ಮೇಲೆ ನಾವು ಎಲ್ಲಿ ಹೋಗ್ತೀವಿ, ಏನು ಹೋಗ್ತೀವಿ? ಸತ್ಮೇಲೆ ಹಿಂಗೆ ಸಂಸ್ಕಾರ ಮಾಡಬೇಕಾ? ಸತ್ಮೇಲೆ ಈ ಸಂಸ್ಕಾರ ಅನ್ನೋದು ಬೇಕಾ? ಮಾಡದೇ ಇದ್ದರೆ ಏನಾಗುತ್ತೆ? ಪಿಂಡಾದಿಗಳನ್ನು ಹಿಡಿದಿದ್ರೆ ಏನಾಗುತ್ತೆ? ಅವನ ಅಜ್ಜಿ ಪಿಂಡ ಅಂತ ಬೈಯೋರಿದ್ದಾರೆ ಮಾತಿಗೆ. ಸೊ ನಾವು ನೋಡ್ತೀವಿ ಸುಮಾರು ಜನ ದೇಹತ್ಯಾಗ ಮಾಡ್ತಾರೆ, ಅದನ್ನು ಅಂತ್ಯಕ್ರಿಯೆ ಅಂತಾರೆ, ಸಂಸ್ಕಾರ ಅಂತಾರೆ, ಸೊ ಎಕ್ಸೆಟ್ರಾ. ಆ್ಯಂಡ್ ಅನೇಕರು ಅವ್ರವ್ರ ಧರ್ಮದ ಪ್ರಕಾರ ಅಂತ್ಯಕ್ರಿಯೆಗಳನ್ನು ಮಾಡ್ತಾ ಹೋಗ್ತಾರೆ. ದೇಹ ನಂಬ್ಕೊಂಡು ಕಣ್ಮುಂದೆನೇ ಹೋಗ್ಬಿಡುತ್ತೆ, ಬೆಂಕಿಯಲ್ಲಿ ಹೋಗುತ್ತೆ, ನೀರಲ್ಲಿ ಹೋಗುತ್ತೆ, ಮಣ್ಣಲ್ಲಿ ಹೋಗುತ್ತೆ.
ಜೀವಿ ಎಲ್ಲಿ ಹೋಗುತ್ತೆ? ಅಷ್ಟಕ್ಕೂ ಜೀವಿ ಅನ್ನೋದು ಇದೇನಾ? ಭಾಳ ಒಳ್ಳೆ ಪ್ರಶ್ನೆಯನ್ನು ಕೇಳಿದಿರಿ. ಅದಕ್ಕೂ ಮುಂಚೆ ನಾನು ಸುಮ್ಮನೆ ಒಂದು ಕುತೂಹಲವಾದ ಒಂದು ಅಂಶವನ್ನು ತಿಳಿಸ್ಬೇಕು ಅಂತಿದ್ದೀನಿ. ಈ ದೇಹದ ನಿರ್ಮಾಣ, ದೇಹದಲ್ಲಿ ಹೇಗಿದೆ ದೇಹ ಅಂತ ಅನ್ನೋದನ್ನು ಕನಕದಾಸರು ಕೂಡ ಒಂದು ಸೂಚನೆ ಕೊಡ್ತಾರೆ ಹರಿಭಕ್ತ ಸಾರದಲ್ಲಿ. 8 ಗೇಣಿನ ದೇಹ, ಅವ್ರ ಕೈಯಿಂದ ಅವ್ರು ಅಳತೆ ಮಾಡಿಕೊಂಡಾಗ ಈ ದೇಹ 8 ಗೇಣು. ಹಂಗೆ ಇರ್ಬೇಕಾ? 8 ಗೇಣು ಇರೋದು, ಹಂಗೆ ಇರಬೇಕು ಅಲ್ಲ, ಇರೋದೇ ಹಾಗದು. ಓಕೆ ಓಕೆ 8 ಗಂಟೆ ಅವರ ಕೈಯಿಂದ ಅವರು ನನ್ನ ದೇಹ ನಾನು ಅಳತೆ ಮಾಡಿಕೊಂಡ್ರೆ ಅದು 8 ಗೇಣದು. ನೋಡಿ, ಇದು ಈ ಥರದ್ದನ್ನ ಮಾತುಗಳನ್ನು ಕನಕದಾಸರು ಬ್ಯೂಟಿ ಅಲ್ಲ, ವೆರಿ ಪ್ರಾಕ್ಟಿಕಲ್ ಇದು. ಪ್ರಾಕ್ಟಿಕಲ್ ಇದು. ಅಂದ್ರೆ ನಿಮ್ಮ ದೇಹ ನೀವು ನಿಮ್ಮ ಕೈಯಿಂದ ಅಣತೆ ಮಾಡ್ಕೊಂಡ್ರೆ 8 ಗಣಿ ಇರುತ್ತೆ. 8 ಗಣಿದೆ, ಅವ್ರವ್ರ ಕೈಯಲ್ಲಿ ಅಣಕೆ ಮಾಡ್ಕೊಂಡ್ರೆ 8 ಗಣಿ ಇರುತ್ತೆ. ಖಂಡಿತ ಬ್ಯೂಟಿ. ಜೊತೆಗೆ ಗರುಡ ಪುರಾಣ ಹೇಳುತ್ತೆ ನೋಡಿ, 3.5 ಕೋಟಿ ಕೂದಲಿದೆ ಅಂತ, 3.5 crores ರೋಮಗಳಿದೆ. ಲೆಕ್ಕಾಚಾರ ಕೊಡ್ತಾರ್ರಿ ಅವರು. ಅಲ್ಲ ನಾವು ಕತ್ತರಿಸಿ ಬಿಡ್ತೀವಲ್ಲ, ಅಲ್ಲಪ್ಪ, ಸಾಮಾನ್ಯ, ಅದಕ್ಕೆ ಜನರಲ್ ಕೇಸ್ ಅಂತ ಹೇಳ್ತಾರೆ. ಇನ್ ಜನರಲಿ ವಿ ಆರ್ ಟಾಕಿಂಗ್ 3.5 ಕೋಟಿ ರೋಮಗಳು ದೇಹದಲ್ಲಿ. ಮತ್ತೇನು, ಅಷ್ಟೇ ಅಲ್ಲದೇನೆ 20 ಉಗುರು, ಅದು ಗೊತ್ತೇ ಇದೆ, ಉಗುರು 20 ಇದೆ. ಅದಾದ ಮೇಲೆ 1,000 ಫಲ ಮಾಂಸ ಇದೆಯಂತೆ, ಅದನ್ನು ಲೆಕ್ಕಾಚಾರ ಕೊಡ್ತಾರೆ, ಕ್ಯಾಲ್ಕುಲೇಷನ್ಸ್. ಜೊತೆಗೆ 400 ತೊಲದಷ್ಟು ರಕ್ತ ನಮ್ಮ ದೇಹದಲ್ಲಿದೆ, ಆಯಿತಾ. ಕೊಬ್ಬು 10 ಫಲ, ಚರ್ಮ 70 ಫಲ, ಮಜ್ಜೆ 12 ಫಲ ಅಂತ ಮಹಾರಕ್ತ ಅಂತ ಬೇರೆ ಇದೆಯಂತೆ, ಆಯಿತಾ. ಅದು ಕೂಡ 3 ಫಲಗಳಿಷ್ಟಿದೆ ಅಂತ ಅದನ್ನು ಕೂಡ ತಿಳಿಸಿಕೊಡ್ತಾರೆ. ಮತ್ತು ಪಿತ್ತ, ಶ್ಲೇಷ್ಮ, ಇದು ಕೂಡ ಎಷ್ಟೆಷ್ಟು ಇದೆ ಒಂದು ದೇಹದಲ್ಲಿ, ವಾತ, ಇದೆಲ್ಲ ಎಷ್ಟೆಷ್ಟು ಇರಬೇಕು ದೇಹದಲ್ಲಿ, ಎಷ್ಟು ಇದೆ ಅಂತ ಅನ್ನೋದನ್ನು ಅದು ಚಾಚೂ ತಪ್ಪದೆ ಅದರ ಲೆಕ್ಕಾಚಾರವನ್ನು ಕೊಡುವಂತಹ ಒಂದು ಅದ್ಭುತವಾದ ಮಾಹಿತಿಯನ್ನು ಕೊಡುವಂತಹ ಧರ್ಮಶಾಸ್ತ್ರ ನಮ್ಮದು, ನಮ್ಮ ಸನಾತನ ಧರ್ಮ. ಹೆಮ್ಮೆ ಪಡಬೇಕು ನಾವು. ಇದನ್ನೆಲ್ಲ ಕ್ಯಾಲ್ಕುಲೇಷನ್ಸ್ ಕೊಟ್ಟಿದೆಯಲ್ಲ, ಪರ್ಫೆಕ್ಟ್ ಕ್ಯಾಲ್ಕುಲೇಷನ್ಸ್ ಇದೆ. ಅಂದ್ರೆ ಇವತ್ತು ಸೈನ್ಸ್ ಕೊಡೋಕ್ಕಿಂತ ಮುಂಚೆನೆ ಕೊಟ್ಟಿದೆ, ಇದೆಲ್ಲ ಮುಂಚೆನೆ ಕೊಟ್ಟಿರುವಂಥದ್ದು. ಪ್ಲಾಂಟ್ಸ್ ಹ್ಯಾವ್ ಲೈಫ್ ಮುಂಚೆನೆ ಕೊಟ್ಟಿರುವಂಥದ್ದು. ಎಕ್ಸಾಕ್ಟ್ಲಿ. ನಾವು ಅದನ್ನು ಗುರುತಿಸ್ತಾ ಇಲ್ಲ. ಅದಕ್ಕೆ ಒಬ್ರು ಹೇಳ್ತಾರೆ ನೋಡಿ, ಇರುವು ಸಂಪತ್ತಲ್ಲ, ಇರುವಿನ ಅರಿವು ಸಂಪತ್ತು ಅಂತ ಹೇಳ್ತಾರೆ. ಆಯ್ತಾ. ಆದ್ದರಿಂದ ನಮಗೆ ಬೇಕಾದಷ್ಟಿದೆ ನಮ್ಮಲ್ಲಿ. ಭಾರತೀಯ ತತ್ವಜ್ಞಾನದ ಪ್ರಪಂಚದಲ್ಲಿ ಬೇಕಾದಷ್ಟು ಸೇರಿದೆ. ಅದನ್ನು ನೋಡುವಂಥ ಕಣ್ಣುಗಳು ನಮ್ಮದಾಗಬೇಕಷ್ಟೆ. ಈಗ ನೀವು ಇನ್ನೊಂದು ಪ್ರಶ್ನೆ ಮಾಡಿದ್ರಿ, ಸತ್ತ ಮೇಲೆ ಏನಾಗುತ್ತೆ ಅಂತ, ಆಫ್ಟರ್ ಡೆತ್ ಅಲ್ಲ, ಜೀವಿ ಅನ್ನೋದಿದೆಯಾ, ಜೀವಿ ಅನ್ನೋದಿದೆಯಾ ಅಂತ. ಅದೇ ಎರಡಕ್ಕೂ ಆಲ್ಮೋಸ್ಟ್ ಇಂಟರ್ಲಿಂಕ್ ಕ್ವೆಶ್ಚನ್. ಒಳ್ಳೆ ಪ್ರಶ್ನೆ ಇದೆ ಆ್ಯಕ್ಚುಲಿ. ಎಲ್ಲರಿಗೂ ಈ ಥರದ ಪ್ರಶ್ನೆ ಬರುತ್ತೆ. ಕೆಲವರೆಲ್ಲ ನಾಸ್ತಿಕರು ಇರ್ತಾರೆ ಪಾಪ. ಯಾವುದೂ ಇಲ್ಲ ರೀ, ದೇಹ ಒಂದೇ, ದೇಹ ಕಾಣಿ ಎಂಜಾಯ್ ದ ಲೈಫ್, ಇದ್ದಾಗ ಮಜಾ ಮಾಡಮ್ಮ, ಎಂಜಾಯ್ ಮೊಮೆಂಟ್ ಅಂತಂತಲ್ಲ ಪಾಪ ಎಲ್ಲ ಬರ್ಕೊಂಡಿರ್ತಾರೆ ಕೆಲವರೆಲ್ಲ. ಸಾಲ ಮಾಡಿ ತುಪ್ಪ ತಿನ್ನು, ಸಾಲ ಮಾಡಿ ಆದರೂ ತುಪ್ಪ ತಿನ್ನು ಅಂತ, ಹೇಗಾದ್ರೂ ಮಾಡಿ ಜೀವನ ಮಾಡಿಸ್ಬಿಡು. ರಣಂ ಕೃತ್ವಾ ಘೃತಂ ಪಿಬೇತ್ ಅಂತ ಚಾರ್ವಾಕ ಮತ. ಅದನ್ನೇ ಇವರೆಲ್ಲ ಗೊತ್ತಿಲ್ಲ, ಅವರಿಗೆ ಮೂಲ ಯಾವುದು ಅಂತ ಗೊತ್ತಿಲ್ಲ ಪಾಪ. ಚಾರ್ವಾಕ ಅಂತ, ಚಾರುವಾಕ ಅಂತ, ಅವನ ಮಾತೆ ಸುಂದರ. ಚಾರು ಅಂದ್ರೆ ಸುಂದರ, ಸುಂದರವಾದ ಮಾತುಗಳನ್ನ ಆಡುವವನವನು ಅಂತ. ಯಾಕಂದ್ರೆ ಇದು ತುಂಬಾ ಬ್ಯೂಟಿಫುಲ್ ಮಾತಲ್ಲ ಇದು. ಸಾಲ ಮಾಡಿ ತುಪ್ಪ ತಿಂದು ಸತ್ತೋಗ್ಬಿಡೋದು. ಒಂದು ಸಾಲ ತೀರಿಸ್ತಾ ಇದ್ರೆ ಆಯ್ತು ಬೇಕಾರೆ. ಅವ್ರು ಆಮೇಲೆ ಸತ್ತು ಹೇಳೋದ್ ಮುಂದೆ ಏನ್ ಮಾಡ್ತಾನ, ಅವ್ನು ಸಾಲ ಕೊಟ್ಟವನು ಇವ್ನು ಹೊಟ್ಟೋ ಇರ್ತಾನೆ ಅಂತ ಇವನು ಅಂದ್ಕೊಂಡಿದ್ದಾನೆ. ಆದ್ರೆ ಅದು ನಿಜ ಅಲ್ಲ. ಅದ್ರ ಕರ್ಮ ಬೇರೆ ಕಾಡತ್ತೆ. ಅದಕ್ಕೆ ನೋಡಿ, ಇದು ಕೆಲವರೆಲ್ಲ ಕೆಲವರೆಲ್ಲ ಏನು ಮಾಡ್ತಾರೆ, ನಮ್ಮೆಲ್ಲ ಭಾಳ ಇಂಟೆಲೆಕ್ಚುಯಲ್ ಪೀಪಲ್ ಇದ್ದಾರೆ. ಕೆಲವರು ಏನು ಮಾಡ್ತಾರೆ ಗೊತ್ತೇನೋ, ಈ ಪುಣ್ಯ ಪಾಪ ಸ್ವರ್ಗ ನರಕ ಇದೆಲ್ಲ ಯಾಕೆ ಬರ್ಕೊಂಡಿರೋ ಗೊತ್ತೇನ್ರಿ ನೀವು? ಒಂದು ಸಮಾಜ ಸರಿಯಾದ ರೀತಿಯಲ್ಲಿ ಇರಬೇಕು, ಅವ್ರಿಗೆ ಭಯ ಮೂಡಬೇಕು. ನೋಡು, ನೀನು ಈ ಪಾಪ ಇದನ್ನು ಮಾಡಿದರೆ, ಮಾಡಬಾರದನ್ನು ಮಾಡಿದರೆ ಪಾಪ ಬರುತ್ತದೆ, ಒಳ್ಳೆಯವರಿಗೆ ಕೆಲವರಿಗೆ ಪರೋಪಕಾರವನ್ನು ಮಾಡಿದರೆ ಪುಣ್ಯ ಬರ್ತದೆ, ಹೀಗೆ ಹೇಳಿ ಜನರನ್ನು ನಂಬಿಸಿ ಈ ಮುಖಾಂತರವಾಗಿ ಆದರೂ ಅವನ್ನ ಸರಿದಾರಿಗೆ ತರಬೇಕು ಅನ್ನುವ ಕಾರಣಕ್ಕೋಸ್ಕರ ಇವರಿವರೇ ಬರ್ಕೊಂಡಿರುವಂಥ ಒಂದು ಸಂವಿಧಾನ, ಒಂದು ಟೆಕ್ಸ್ಟ್ ಅದು. ಪುರಾಣಗಳೆಲ್ಲವೂ ಕೂಡ ಅಂದರೆ ಆಗಿನ ಕಾಲದಲ್ಲಿ, ಆಗಿನ ಕಾಲಘಟ್ಟದಲ್ಲಿ ಅದು ಹೀಗಿರಬೇಕು ಅಂತನ್ನುವಂಥ ಒಂದು ಸಾಮಾಜಿಕ ವ್ಯವಸ್ಥೆಯನ್ನು ಕಾಪಿಟ್ಟುಕೊಳ್ಳುವುದಕ್ಕೆ ಬರೆದಿರುವಂಥ ಒಂದು ಟೆಕ್ಸ್ಟ್ ಅದು ಅಂತ ಮಾತಾಡ್ಕೊಳ್ಳೋರು. ನಾಟ್ ರಿಯಲ್ ಅಂತ ಪಾಪ ಮಾತಾಡ್ಕೊಳ್ಳೋರು ಇದ್ದಾರೆ. ನಾನು ಐ ಆಮ್ ಗಿವಿಂಗ್ ದಿ ಡಿಫರೆಂಟ್ ಪೀಪಲ್ಸ್, ಇದು ಪೀಪಲ್ ಒಪಿನಿಯನ್, ಪಾಯಿಂಟ್ ಆಫ್ ವ್ಯೂ, ಅವರವರ ಪರ್ಸೆಪ್ಷನ್ ಅದು. ಬಟ್ ಅಕಾರ್ಡಿಂಗ್ ಟು ದಿ ಧಾರ್ಮಿಕ್ ಟೆಕ್ಸ್ಟ್ಸ್ ಒಂದು ರಿಯಾಲಿಟಿ ಅಂತ ಇರಬೇಕಲ್ಲ, ಒಂದು ವಾಸ್ತವ ಅಂತ ಇರಬೇಕಲ್ಲ, ಅದು ಅನುಭವ. ಅದು ಖಂಡಿತವಾಗಲೂ ಕೂಡ ಪುಣ್ಯ ಪಾಪ ಸ್ವರ್ಗ ನರಕ ಅಂತನ್ನೋದಿದೆ, ವಾಸ್ತವ ಇದು. ಇಟ್ ಇಸ್ ಅ ಫ್ಯಾಕ್ಟ್. ನಿಮ್ಗೆ ಹೆಂಗೆ ಗೊತ್ತಾಯ್ತು ರೀ? ನೀವೇನು ನೋಡಿದ್ರಾ ಸ್ವರ್ಗ ನರಕ?
ಹಿಂಗೆ ಕೆಲವರು ಇದ್ದಾರೆ. ಸತ್ತ ಮೇಲೆ ಏನಾಗತ್ತೆ ಅಂತ ನಿನಗೇನು ಗೊತ್ತಾಗತ್ತಯ್ಯ ಅಂದರೆ, ಅಣ್ಣ ನನಗೆ ಗೊತ್ತಾಗಲ್ಲಪ್ಪ, ಗೊತ್ತಿರೋರು ತಿಳಿಸ್ಕೊಟ್ಟಿದ್ದಾರಲ್ಲ. ಇವತ್ತು ಮೂನ್ಗೆ ಹೋಗಿ ಬಂದರು, ನಿನಗೇನು ಗೊತ್ತು? ನಂಗೆ ಗೊತ್ತಾಯ್ತು. ನೀ ಹೋಗಿದ್ದೇನಪ್ಪ ಮೂನ್ಗೆ ಅಂದರೆ, ನೀನು ನಂಬ್ತಾ ಇದೆಯೋ ಇಲ್ವೋ? ಅವ್ರು ಹೋಗಿದ್ರು, ಸ್ಯಾಟಲೈಟಲ್ಲಿ ಹೋಗಿದ್ದು ನಾವು ನೋಡ್ತಾ ಇದ್ದೀವಿ, ನಾವು ನಂಬ್ತೀವಿ ಅದನ್ನು, ಖಂಡಿತವಾಗ್ಲೂ ಹೋಗಿದ್ದಾರೆ ಅಂತ ನಾವು ನಂಬ್ತೀವಿ. ಅಥವಾ ನಮ್ಮ ಪ್ರಾಚೀನರು, ನಿಮ್ಮ ಪ್ರಾಚೀನರು, ಈಗ ವೀಕ್ಷಕರಾಗಿರ್ಬೋದು ಅಥವಾ ನಾವಾಗಿರ್ಬೋದು, ನಮ್ಮ ಪ್ರಾಚೀನರು ಏನೋ ಒಂದು ಮಾಡಿದ್ರು ಅಂತ ನಾವು ಕಥೆಯನ್ನು ಕೇಳ್ತೇವೆ. ನಾವೇ ನೋಡಿಲ್ಲ ಅದನ್ನು, ನಾವು ನಂಬ್ತೀವೋ ಇಲ್ಲೋ ಅದನ್ನು? ನಂಬ್ತೀವಿ. ಯಾಕೆ ನಂಬ್ತೀವಿ? ನಮ್ಮ ಪ್ರಾಚೀನರು ಅಪ್ಪ, ಹೌದು, ಪುರಾಣಗಳನ್ನು ಬರೆದವರು ನಮ್ಮ ಪ್ರಾಚೀನರೇ, ಅದನ್ನ ಯಾಕೆ ನಾವು ನಂಬಲ್ಲ? ನಮ್ಮ ತಾತ ಮುತ್ತಾತನ ಮೇಲೆ ನಮಗೆ ನಂಬಿಕೆ ಇದೆ. ಪಕ್ಕದ ಮನೆ ವಿಜ್ಞಾನಗಳನ್ನು ನಂಬಬೇಡಿ ಅಂತ ಹೇಳ್ತಾ ಇಲ್ಲ. ಪಕ್ಕದ ಮನೆ ತಾತನ ಮೇಲೆ ನಂಬಿಕೆ ಅದೇ ಬಂದಿರೋದು ಸಮಸ್ಯೆ. ಯಾಕಿದು? ಆದ್ದರಿಂದ ನಮ್ಮ ತಾತ ಒಬ್ಬರೇ ಗ್ರೇಟ್. ಇದು ಯಾಕಿದೆ ಭಾವನೆ? ಇತಿಹಾಸ ಎಲ್ಲದಕ್ಕೂ ಒಂದೇ. ನಿಮ್ಮ ತಾತಂಗೆ ಮಾತ್ರ ಅದು ಇತಿಹಾಸ, ಬೇರೆಯವ್ರ ತಾತಂಗೆ ಅದು ಇತಿಹಾಸ ಅಲ್ವಾ? ಇದು ಹಿಸ್ಟ್ರಿ, ಅದು ಇದು ನಡೆದಿರುವಂಥ ಘಟನೆಗಳು, ಅದನ್ನು ದಾಖಲೆ ಮಾಡ್ತಾರೆ, ಅವರವರ ಅನುಭವಗಳ ಮೇಲೆ ದಾಖಲೆ ಮಾಡ್ತಾರೆ. ನೆನಪುಗಳು ಅಂತ ಒಂದು ಪುಸ್ತಕ ಇದೆ, ಅದನ್ನು ಮೈಸೂರು ವಾಸುದೇವಾಚಾರ್ಯ ಬರೀತಾರೆ. ದೊಡ್ಡ ವಾಗ್ಗೇಯಕಾರರವರು, ಮೈಸೂರು ವಾಸುದೇವಾಚಾರ್ಯರು. ಆ ನೆನಪುಗಳು ಅನ್ನೋ ಪುಸ್ತಕದಲ್ಲಿ ಎಂತೆಂಥ ಒಂದು ಕುತೂಹಲಕಾರಿ ಘಟನೆಗಳನ್ನು ಬರೀತಾರೆ ಅಂದರೆ, ಒಬ್ಬ ಶಾಸ್ತ್ರಗಳಿದ್ರಂತೆ ಪಾಪ ಆ ಕಾಲದಲ್ಲಿ, ಬೆಂಗಳೂರು ಅಥವಾ ಮೈಸೂರು ನೆನಪಿಲ್ಲ ನನಗೆ. ಅಲ್ಲಿ ಹೋಗುವಾಗ ಅವ್ರ ನೆನಪುಗಳು ಅನ್ನೋ ಪುಸ್ತಕ ಏನು ಅಂತಂದರೆ, ಮೈಸೂರು ವಾಸುದೇವಾಚಾರ್ಯರು ಅವರ ಜೀವನ ಘಟ್ಟದಲ್ಲಿ ಆಗಿರುವಂಥ ಅನೇಕ ಘಟನೆಗಳನ್ನು ದಾಖಲೆ ಮಾಡಿರುವಂಥ ಪುಸ್ತಕ. ಓಕೆ. ಎಷ್ಟು ವರ್ಷ ಹಿಂದಿಂದ ಅದು? ಮೊನ್ನೆ ಇದ್ದವರು ಅವರು. ಓಕೆ. ಮೊನ್ನೆ ಇದ್ದವರು ಮೈಸೂರು ವಾಸುದೇವಾಚಾರ್ಯರು, 60-70 ಇಯರ್ಸ್ ಬ್ಯಾಕ್ ಆಲ್ಮೋಸ್ಟ್. ಆಯಿತಾ? ಅವರು ಹೇಳ್ತಾರೆ, ಒಬ್ಬ ಶಾಸ್ತ್ರಿಗಳು ಬೆಂಗಳೂರು ಅಂತ ಅನಿಸ್ತದೆ, ಬೀದಿಯಲ್ಲಿ ಹೋಗುವಾಗ ಸುಮ್ಮನೆ ಸ್ನಾನ ಮಾಡಿಬಿಟ್ರಂತೆ. ಯಾಕೆ ಇವ್ರಿಗೆ ಸ್ನಾನ ಮಾಡ್ತಾ ಇದ್ದಾರೆ ಅಂತ ಕೇಳಿದ್ರಂತೆ ಅಕ್ಕಪಕ್ಕರು, ರೋಡಲ್ಲಿ ಹೋಗೋರು. ಏನೋ ಹುಚ್ಚು ಆತನಿಗೆ, ಸ್ನಾನ ಮಾಡ್ತಾನೆ. ಆಗೆಲ್ಲ ಈ ಮೊಬೈಲ್ ಇರಲಿಲ್ವಲ್ಲ. ಅವ್ರು ಅಂದ್ರಂತೆ, ಇಂಥ ವ್ಯಕ್ತಿ ಸಾಯ್ತಾ ಇದ್ದಾನೆ, ಆ ಮರಣ ವಾರ್ತೆಯನ್ನು ಕೇಳಿ ನಾನು ಸ್ನಾನ ಮಾಡ್ತಾ ಇದ್ದೇನೆ ಅಂತ ಅಂದ್ರಂತ ಶಾಸ್ತ್ರಿಗಳು. ಈಗ ಸಾಯ್ತಾನೆ ಆ ವ್ಯಕ್ತಿ, ಸತ್ತಿದ್ದಾನೆ, ಹಾಗೇನು ಮೊಬೈಲ್ ಇಲ್ಲ, ನಿಜವಾಗಲೂ ರೇಡಿಯೋದೆಲ್ಲ ನ್ಯೂಸ್ ಬಂತಂತೆ, ಯಾರೋ ಸತ್ತಿದ್ದು. ಹೇಗೆ ಗೊತ್ತಾಯ್ತು ಅವರಿಗೆ? ಅಂದರೆ ಯಾರೋ ಸೆಲೆಬ್ರಿಟಿ ಸತ್ತಿದ್ದು, ಕೇಳಿದ್ರೆ ನೀರು ಹಾಕೋಬೇಕು ಅಂತ. ಆ ವ್ಯಕ್ತಿ ಹೆಸರನ್ನು ದಾಖಲಿಸ್ತಾರೆ, ಯಾರು ಸತ್ತರು ಅಂತಲೂ ನಮ್ಗೆ ನೆನಪಾಗ್ತಾ ಇಲ್ಲ. ಅದು ಆ ಸಾಯ್ತಾರೆ ಆ ವ್ಯಕ್ತಿ ಅನ್ನೋದಕ್ಕೆ ನಾನು ಇಲ್ಲಿ ಸ್ನಾನ ಮಾಡ್ತಾ ಇದ್ದೇನೆ ಅಂತ ಅನ್ಬೇಕಾದ್ರೆ, ಅವನು ಯಾರೋ ಸಾಯೋದನ್ನು ಇವ್ರಿಗೆ ಹೇಗೆ ಗೊತ್ತಾಯಿತು? ಈ ತರಹದ ಒಂದು ಅದ್ಭುತವಾದ ಬುದ್ಧಿಶಕ್ತಿ, ಅದ್ಭುತವಾದ ಸ್ಮೃತಿ ಧಾರಣೆ, ಮೇಧಾವಿಗಳು, ಸಿದ್ಧಿಗಳು ನಮ್ಮಲ್ಲಿತ್ತು. ಮೊನ್ನೆ ಅವರು ಬರೆದಿದ್ದಾರೆ ರೀ. ಇದನ್ನು ನಾವು ನಂಬ್ತೇವೆ? ಇದನ್ನೂ ನಂಬಲ್ವಾ? ಇದನ್ನು ನೀವು ನಂಬ್ತೀರಿ ಅಂತಾದರೆ, ಅದಕ್ಕಿಂತಲೂ ಪ್ರಾಚೀನರಾಗಿರುವಂಥವರು ಬರೆದಿರುವಂಥ ಪುರಾಣಗಳಲ್ಲಿ ಹೇಳಿದ ಕಥೆಗಳನ್ನು ಯಾಕೆ ನಂಬಬಾರದು? ಪರಲೋಕ ಅಂತ ಅನ್ನೋದು ಇವತ್ತಿಗೂ ಕೂಡ ಅನೇಕರಿಗೆ ಅನುಭವ ಆಗಿದೆ. ಎಷ್ಟೋ ಈ ನ್ಯೂಸ್ ಪೇಪರಲ್ಲೂ ಬರ್ತಾ ಇರುತ್ತೆ, ಸತ್ತೋಗಿದ್ದಾನೆ ಅಂತ ಪಾಪ ಅವ್ರನ್ನ ಚಟ್ಟದ ಮೇಲೆ ಕುಡಿಸ್ಕೊಂಡು ಕರ್ಕೊಂಡು ಹೋಗ್ತಿರ್ತಾರೆ, ಆ್ಯಂಬುಲೆನ್ಸಲ್ಲಿ ಕರ್ಕೊಂಡು ಹೋಗ್ತಾ ಇರ್ತಾರೆ, ಬದುಕಿಬಿಡ್ತಾನೆ ಅವನು. ಹಾಗಿದೆ ಇದೆಲ್ಲ. ಅವನು ಏನೋ ಒಂದು ನೋಡಿದ್ದೀನಿ ಅಂತಾನ ಅವನು ಕೇಳಿಬೇಕಾರೆ. ಆ ಥರದ ಅನುಭವಗಳನ್ನು ನಾನು ಕೇಳಿದ್ದೇನೆ, ನಾನು ಸ್ವಯಂ ಕೇಳಿದ್ದೇನೆ. ಆಯಿತಾ? ಆದ್ದರಿಂದ ನಮ್ಮಲ್ಲಿ ಅನೇಕ ಕಥೆಗಳು ಇದೆ. ಮೋಹನದಾಸರ ಕಥೆ ಇದೆಯಲ್ಲ, ತಂದೆ ವಿಜಯರಾಯ, ಈ ವೇಳೆಗೆ ಬಂದ್ಯಾ ವಿಜಯರಾಯ. ಎಲ್ಲೋ ಹೊಟ್ಟೋಗಿದ್ದೆ ನಾನು, ಯಾರನ್ನೋ ಕರ್ಕೊಂಡು ಹೋಗಬೇಕು ಅಂತಿದ್ದಾಗ ಮೋಹನ ಅಂತನೋ ಹೆಸರನ್ನು ಇಟ್ಕೊಂಡಿರೋರು, ಮೋನಪ್ಪ ಅಂತ, ಯಾವ ಹೆಸರಿನವ್ರನ್ನ ಕರ್ಕೊಂಡು ಹೋಗಬೇಕು ಅಂತ ಇವ್ರನ್ನ ಕರ್ಕೊಂಡು ಹೋಗ್ಬಿಟ್ರು ಯಮದೂತರು. ಅದನ್ನು ದಾಖಲೆ ಮಾಡ್ತಾರೆ. ಇದು ಇತಿಹಾಸ ಅಲ್ವಾ? ಮೋಹನದಾಸರು ದಾಖಲೆ ಮಾಡ್ತಾರೆ ಇದನ್ನು, ಅವರ ಸ್ವಂತ ಅನುಭವ ಅದು. ಯಾರನ್ನೋ ಕರ್ಕೊಂಡು ಹೋಗೋದನ್ನು ನನ್ನ ಕರ್ಕೊಂಡು ಹೋಗ್ಬಿಟ್ರು, ನಾನು ಯಮದೂತರು ಅಂತ ಅನ್ನುವಾಗ ಕಾಲ್ಪನಿಕವಾಯಿತು, ಪುಂಡರಗೋಷ್ಠಿಯ ಇತಿಹಾಸ ಇದು. ಆದ್ದರಿಂದ ಇಷ್ಟು ಅದ್ಭುತವಾಗಿರುವಂಥ ಇತಿಹಾಸ ಇದೆ. ನೀವಾಗಲೇ ಕೇಳಿದ್ರಿ, ಇದು ಯಾಕೆ ಹೇಳ್ತಾ ಇದ್ದೀನಿ ಇಷ್ಟು ವಿಷಯ ಅಂತಂದರೆ, ದೇಹ ಬೇರೆ, ಆತ್ಮ ಬೇರೆ. ಆತ್ಮ ಅಂತನ್ನೋದು ಪ್ರತ್ಯೇಕವಾಗಿ ಒಪ್ಪಲೇಬೇಕು. ಈ ದೇಹ ಇಲ್ಲೇ ಬಿದ್ದು ಹೋಗುತ್ತೆ, ಆತ್ಮ ಬಿದ್ದು ಹೋಗಲ್ಲ. ಎಲ್ಲಿ ಹೋಗುತ್ತೆ? ಆತ್ಮಕ್ಕೆ ಸಾವಿಲ್ಲ, ದೇಹಕ್ಕೆ ಸಾವಿದೆ. ನೈನಂ ಛಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ ಅಂತಾನೆ ಕೃಷ್ಣ ಪರಮಾತ್ಮ ಭಗವದ್ಗೀತೆಗೆ 2ನೇ ಅಧ್ಯಾಯದಲ್ಲಿ ಅರ್ಜುನನ ನೆನಪು ಮಾಡಿಕೊಂಡು ಇಡೀ ಜಗತ್ತಿಗೆ ಉಪದೇಶವನ್ನು ಮಾಡ್ತಾ ಇದ್ದಾನೆ ನಮ್ಮ ಸ್ವಾಮಿ ಕೃಷ್ಣ. ಏನು ಭಗವದ್ಗೀತೆ ಅದು? ಅದ್ಭುತವಾದದ್ದು, ಅದು ಅದ್ಭುತ ಶಾಸ್ತ್ರ. ಅದು ಹೇಳ್ತಾನೆ ಕೃಷ್ಣ, ನೈನಂ ಛಿಂದಂತಿ ಶಸ್ತ್ರಾಣಿ. ಅರ್ಜುನ, ಯಾರನ್ನು ಕೊಲ್ತೀಯಪ್ಪ?
ದೇಹ ಅಥವಾ ಈ ದೇಹ ಅಂತ ಅನ್ನೋದು ಇದೆಯಲ್ಲ, ದೇಹ ತೀರು ಹೋಗುತ್ತೆ ಅಂತ ನಿನಗೆ ದುಃಖ ಆಗ್ತಾ ಇದೆಯಾ? ಭೀಷ್ಮ ದ್ರೋಣಾದಿಗಳು ನಿಮ್ಮ ಕಡೆಯವರು, ಅಯ್ಯೋ ನನ್ನ ಕಡೆಯವರು ಅಂತ ಅನ್ನುವ ದುಃಖ ಆಗ್ತಾ ಇದೆಯಾ? ಅವರನ್ನು ಕೊಲ್ಲೋದಕ್ಕೆ ಸಾಧ್ಯವೇ ನೀನು? ಕೊಲ್ಲೋದಕ್ಕೆ ಸಾಧ್ಯವಂದ್ರೆ ಅರ್ಥ ಏನು? ಅವರ ಆತ್ಮಗಳನ್ನು ನೀನು ಕೊಲ್ಲೋದಕ್ಕೆ ಸಾಧ್ಯವಿಲ್ಲ. ದೇಹ ಉರುಳಿಸ್ಬೋದು, ಆತ್ಮವನ್ನು ಕೊಲ್ಲೋದಕ್ಕೆ ಸಾಧ್ಯ ಇಲ್ಲ. ಆತ್ಮ ಬೇರೆ, ದೇಹ ಬೇರೆ. ಒಳಗಿರುವ ಆತ್ಮ ಅಂತ ಒಂದಿದೆ, ಅದು ಕಣ್ಣಿಗೆ ಕಾಣದೇ ಇರುವಂಥದ್ದು. ಅದಕ್ಕೆ ಒಂದು ಉದಾಹರಣೆ ಕೊಡ್ತೇನೆ ನೋಡಿ. ಒಬ್ಬ ವ್ಯಕ್ತಿ ಸತ್ತೋಗ್ತಾನೆ. ಯಾಕೆ ಅಳ್ತಾರೆ ಜನ? ಅವನ ಕಣ್ಣಿದೆ, ಕಿವಿ ಇದೆ, ಬಾಯಿ ಇದೆ, ಮೂಗಿದೆ, ಕೈ ಇದೆ, ಕಾಲಿದೆ. ಯಾಕೆ ಅಳ್ತಾರೆ? ಇಲ್ಲ ಹಾರ್ಟ್ ಪಂಪ್ ಆಗ್ತಾ ಇಲ್ಲ. ಯಾಕೆ ಪಂಪ್ ಆಗ್ತಾ ಇಲ್ಲ ಹಾರ್ಟು? ಇಲ್ಲ ನಿಂತಿದೆ. ಇಲ್ಲ ಒಂದು ನಿಮಿಷ ಮತ್ತೆ ಕೇಳೋಣ, ನಾಸ್ತಿಕ ಪ್ರಶ್ನೆ ಕೇಳೋಣ. ಇಲ್ಲ ಹಾರ್ಟ್ ಪಂಪ್ ಆಗ್ತಾ ಇಲ್ಲ. ಯಾಕೆ ಪಂಪ್ ಆಗ್ತಾ ಇಲ್ಲ? ಬ್ಲಡ್ ಸರ್ಕ್ಯುಲೇಷನ್ ಇಲ್ಲ. ಯಾಕೆ ಸರ್ಕ್ಯುಲೇಟ್ ಆಗ್ತಾ ಇಲ್ಲ? ಈ ಯಾಕೆ ಅಂತ ಅನ್ನೋದಕ್ಕೊಂದು ಕಾರಣ ಬೇಕಲ್ಲ. ವೆನ್ ಯು ಗೋ ಇನ್ ಡೀಪ್, ಡೆಪ್ತಲ್ಲಿ ಹೋದಾಗ ವಾಟ್ ಇಸ್ ದ ಆನ್ಸರ್ ಫಾರ್ ದಿಸ್ ಕ್ವಶನ್? ಯಾಕೆ? ಒಳಗಡೆ ಒಂದೇನೋ ಇತ್ತು, ಅದು ಇಲ್ಲ. ಜೀವ ಅಂತ ಅನ್ನೋದು ಇತ್ತು, ಅದಕ್ಕೆ ಕಣ್ಣು, ಕಿವಿ, ಮೂಗು, ಬಾಯಿ ಎಲ್ಲ ಉಸಿರಾಟ ಎಲ್ಲ ಆಗ್ತಾ ಇತ್ತು, ಕೆಲಸ ಮಾಡ್ತಾ ಇತ್ತು. ಆ ಜೀವಿ ಹೊಟ್ಟೋಯ್ತು, ದೇಹ ಬಿದ್ದಿದೆ, ಪ್ಲಾಸ್ಟಿಕ್ ಕವರ್ ಅಷ್ಟೇ. ಎಷ್ಟು ದಿನ ಇಟ್ಕೊಳ್ತೀರಾ ನೀವು ದೇಹವನ್ನು? ಅಷ್ಟು ದಿನ ಆ ದೇಹವನ್ನು ನಂದು ಅಂತ ಪ್ರೀತಿ ಮಾಡಿದವರು ಸ್ವಂತ ಹೆಂಡತಿನೇ ಅಥವಾ ಸ್ವಂತ ಮಕ್ಕಳೇನೆ, ಅಯ್ಯೋ ಆ ದೇಹ ಕೊಳೆತು ನಾರ್ತಾ ಇದೆಯಪ್ಪ, ಮೊದಲು ಅದನ್ನ ತಗೊಂಡು ಹೋಗಿ ಅಂತೀವಿ. ಎಷ್ಟು ದಿನ ಇಟ್ಕೋಬಹುದು ಆ ದೇಹವನ್ನು? ಕಾಪಿಟ್ಕೊಳ್ಳೋಕ್ಕಾಗತ್ತಾ? ಇವತ್ತು ಮನುಷ್ಯರು ಕಾಪಿಟ್ಕೊಳ್ತಾರ? ಯಾಕೆ ಕಾಪಿಟ್ಕೊಳ್ಳಲ್ಲ? ಅದರಲ್ಲಿ ಜೀವ ಇಲ್ಲ, ಅಸ್ತಿತ್ವ ಇಲ್ಲ. ಅದರಲ್ಲಿ ಅಸ್ತಿತ್ವ ಇಲ್ಲ ಅಂದ್ರೆ ಏನು? ಜೀವ ಇಲ್ಲ. ಕಣ್ಣಿಗೆ ಕಾಣದೇ ಇರುವಂಥ ಒಂದು ವಸ್ತು ಇಲ್ಲ ಅಲ್ಲಿ. ಆದ್ರಿಂದ ಜೀವ ಅಂತನ್ನುವುದಕ್ಕೆ ಸಾವಿಲ್ಲ. ಪರಮಾತ್ಮನಂತೆ ಜೀವನೂ ಕೂಡ ನಿತ್ಯ. ಪರಮಾತ್ಮ ಹೇಗೆ ನಿತ್ಯನೋ ಜೀವಾತ್ಮನೂ ನಿತ್ಯ. ಅವನಿಗೆ ಸಾವಿಲ್ಲ. ನೈನಂ ಛಿಂದಂತಿ. ಯಾವ ಬೆಂಕಿಯೂ ಅವನನ್ನೇನು ಮಾಡುವುದಕ್ಕೆ ಸಾಧ್ಯ ಇಲ್ಲ. ಯಾವ ಶಸ್ತ್ರಾಸ್ತ್ರಗಳು ಅವನನ್ನು ಛೇದನೆ ಮಾಡುವುದಕ್ಕೆ ಸಾಧ್ಯ ಇಲ್ಲ. ಯಾರು ಏನು ಮಾಡೋದಕ್ಕೆ ಸಾಧ್ಯ ಇಲ್ಲದೆ ಇರುವಂತಹ ಒಂದು ಚೇತನ ವಸ್ತು ಅದು ಜೀವಾತ್ಮ. ಜೀವಿ ಇದೆ ಅಂತಾಯ್ತು. ಖಂಡಿತ ಜೀವಿ ಇದೆ. ಜೀವಿಗೆ ಯಾತನೆ ಇಲ್ವಾ? ಅಂದರೆ ದೇಹದಿಂದ ಹೊರಗಡೆ ಬಂದಂತಹ ಆತ್ಮಕ್ಕೆ ಯಾತನೆ ಇದೆನಾ? ಅದೇನೆ, ಸತ್ತು ಹೋದ ಮುಂದೆ ಏನಾಗುತ್ತೆ ಅಂತ ಪ್ರಶ್ನೆ. ಎಕ್ಸಾಕ್ಟ್ಲಿ. ಜೀವ ತೀರಿಕೊಳ್ಳುವಾಗ, ಸಾಯುವಾಗ 100 ಚೇಳುಗಳು ಕಚ್ಚಿದಷ್ಟು ನೋವಾಗತ್ತಂತವನಿಗೆ ಏಕಕಾಲದಲ್ಲಿ, ಅಟ್ ಎ ಟೈಮ್. ಒಂದ್ಸತೆ ಅಲ್ಲ, ಮತ್ತೆ ಅಟ್ ಎ ಟೈಮ್. ಒಂದು ಚೇಳು ಕಚ್ಚಿದ್ರೆ ಏನಾಗುತ್ತೆ ಅಂತ ಕಚ್ಚಿಸ್ಕೊಂಡ್ರೋ ಅನುಭವ ಇರ್ತದೆ. ಚೇಳು ಕಚ್ಚಿ ದೇಹದಿಂದ ಆತ್ಮ ಹೊರಗಡೆ ಬರ್ತಾ ಇರುವಾಗ ಅಂದ್ರೆ ಎಳೆಯುವಾಗ, ಯಮದೂತರು ಎಳೆಯುವಾಗ ಏನಾಗತ್ತೆ ಅಂತ ಅನ್ನೋದನ್ನು ಕೊಡ್ತಾರೆ ಗರುಡ ಪುರಾಣ. ಶತವೃಶ್ಚಿಕ 100 ಚೇಳುಗಳು ಕುಟುಕಿದ್ರೆ ಏಕಕಾಲದಲ್ಲಿ, ಒಂದು ಕಚ್ಚಿದ್ರೇನೆ ನಾವು ಬಿಡಿಸ್ಕೊಳಕ್ಕಾಗಲ್ಲ, ಜೀವ ಹೋಗತ್ತೆ. ಅಂಥದ್ರಲ್ಲಿ 100 ಚೇಳುಗಳು ಕಚ್ಚಿದ್ರೆ ಅವನಿಗೆ ಏನು ಯಾತನೆ ಆಗಬೇಡ, ಅಷ್ಟು ಯಾತನೆ ಆಗತ್ತೆ, ಹೊಟ್ಟೋಗುತ್ತೆ ಜೀವ. ರಾಘವೇಂದ್ರ ಸ್ವಾಮಿಗಳಂತಾರೆ ನೋಡಿ, ರಾಘವೇಂದ್ರ ಸ್ವಾಮಿಗಳು ಮಾತ್ರ ಇಂದ ಅಪರೂಪದ ವಿಷಯವನ್ನು ಕೊಡ್ತಾರೆ. ಅಂಥ ಪ್ರಸಂಗದಲ್ಲಿಯೂ ಕೂಡ ದೇವರು ಒಂದು ಕ್ಷಣ ಅವಕಾಶ ಕೊಡ್ತಾನಂತೆ. ಏನಾದರೂ ದೇವರ ಸ್ಮರಣೆ ಮಾಡ್ತೀನಪ್ಪ ಅಂತ. ಆಗಲೂ ನಾವು ಮಾಡಲ್ಲ ಅಂತ ಅರ್ಥ. ಯಾಕಂದ್ರೆ ಹರತಿ ಪಾಪಾನಿ ಬರಲ್ಲ. ನಾರಾಯಣ ಅಂತ ಸ್ಮರಣೆ ಮಾಡಿಬಿಟ್ರೆ ಸಾಕ್ರಿ, ಎಂಥೆಂಥ ಪಾಪಗಳಿಗೂ ಕೂಡ ದಿವ್ಯ ಔಷಧಿ. ನಾರಾಯಣ, ಹರಿ, ಕೃಷ್ಣ ಅಂತನ್ನುವ ನಾಮಸ್ಮರಣೆ ಇದೆಯಲ್ಲ, ಎಂಥ ಪಾಪಗಳಿಗೂ ಕೂಡ ದಿವ್ಯ ಔಷಧಿ ಅದು. ಅಂಥದ್ದು ಅದನ್ನೂ ಕೂಡ ನಾವು ಮಾಡಲ್ಲ ಆ ಕಾಲದಲ್ಲಿ. ಅದಕ್ಕೆ ನಾಲಿಗೆ ಇದೆ, ಮನುಷ್ಯನಾಗಿ ಇದ್ದೇವೆ. ನಾಲಿಗೆ ಇದ್ದಾಗ, ನರಜನ್ಮ ಬಂದಾಗ, ನಾಲಿಗೆ ಇದ್ದಾಗ ನಾರಾಯಣ ಎನ್ನಬಾರದೆ. ನರಜನ್ಮ ಬಂದಿದೆ, ಇಲ್ಲ ಅನ್ನಂಗಿಲ್ಲ. ನೀವೀಗ ಬಂದಿದೆ. ನಾಲಿಗೆ ಇದೆಯೋ ಇಲ್ವೋ ಲೆಕ್ಕ ಹೊಡೆದಿಲ್ಲ. ನಾಲಿಗೆ ಇದೆ, ಕರೆಕ್ಟಾಗಿ ವರ್ಕಿಂಗ್ ಇದೆ. ಮತ್ತೀಗ ಅದ್ರ ಕಲ್ಲು ಜಡಿದಿಹುದೆ ಅಂತಾರೆ ದಾಸರು. ಏನು ಕಲ್ಲೇನೋ ಜಡ್ದು ಬಿಟ್ಟಿದೇನಪ್ಪ ಅಂದರೆ ಮುಳ್ಳು ಮುರಿದುಹುದೆ. ಯಾಕೆ ಹಾಗೆ ಮಾಡ್ತಿರೋ? ನಾರಾಯಣ ಎನ್ನಬಾರದೆ. ಎಂಥ ಅದ್ಭುತವಾದ ಮಂತ್ರ ಅದು. ಅದನ್ನೂ ಕೂಡ ನಾವು ಸಾಯೋ ಕಡೆಗಾಲದಲ್ಲಿ ಮಾಡಲ್ಲ. ಎಳ್ಕೊಂಡು ಹೋಗ್ತಾರೆ ಯಮದೂತರು, ಎಳಿತಾರೆ ನಿನ್ನ. ಯಾತನೆ ಆಗತ್ತೆ. ಎಳೆದಾಗ ಏನಾಗುತ್ತೆ, ಆ ಜೀವಿ ಹೊರಗೆ ಬಂದಾಗ ಆತನಿಗೊಂದು ದೇಹ ಕೊಡ್ತಾರೆ. ಈ ದೇಹ ಅಲ್ಲ, ಈ ದೇಹ ಇಲ್ಲಿ ಬಿದ್ದಿದೆ ಅಲ್ಲ, ಯಾತನಾ ದೇಹ ಅಂತ. ಯಾತನೆಯನ್ನು ಅನುಭವಿಸೋದಕ್ಕೆ ಇರುವಂಥ ಒಂದು ದೇಹ ಅದು, ಯಾತನಾ ದೇಹ ಅಂತ. ಆಗ್ತಾ ಇರುತ್ತೆ ಯಾತನೆ ಅವಾಗ. ಹೌದು. ಆ ಯಾತನಾ ದೇಹಕ್ಕೆ ಏನೇ ಆದರೂ ಕೂಡ ಚುಚ್ಚಿದ್ರು ಆ ಯಾತನ ದೇಹ ಏನಾಗಲ್ಲ, ಅದು ನೋವಾಗತ್ತೆ. ದೇಹಕ್ಕೇನಾಗಲ್ಲ. ದೇಹಕ್ಕೇನಾಗಲ್ಲ ಅಂದ್ರೆ ಆ ಜೀವಿಗೆ ನೋವಾಗ್ತಾ ಇರುತ್ತೆ, ದೇಹ ಹಾಳಾಗಲ್ಲ. ಅಂದ್ರೆ ಇಲ್ಲಿ ಈ ತರ ಮಾಂಸ, ಮುದ್ದೆ, ರಕ್ತ ಅದೇನಿರಲ್ಲ. ಯಾತನಾ ದೇಹ ಓಕೆ, ಅದು ಪ್ರತ್ಯೇಕವಾದ ದೇಹ.
ಅದಕ್ಕೆ ಜೀವಿಗೆ ನೋವಾಗ್ತಾ ಇರುತ್ತೆ. ಜೀವಿಗೆ ನೋವಾಗ್ತಾ ಇರುತ್ತೆ. ಇದು ಎಂಥದ್ದು ಅಂತಂದರೆ ಈ ತರಹದ ಶಿಕ್ಷೆಗಳಲ್ಲ ಇದು. ಈ ತರಹದ ಶಿಕ್ಷೆಗೆ ಏನೋ ಒಂದು ಲಿಮಿಟ್ ಇದೆ, ಅವನು ಜೀವಾವಧಿ ಆಯಿತು ಹೊಟ್ಟೋದ ಅವನು. ಈ ಶಿಕ್ಷೆ ಇದೆಯಲ್ಲ, ಈ ಯಾತನಾ ದೇಹ, ಈ ಯಾತನಾ ದೇಹಕ್ಕೆ ಶಿಕ್ಷೆ ಕೊಡ್ತಾ ಇದ್ದಾರೆ, ಅವನ್ನ ಕತ್ತರಿಸಿ ಹಾಕ್ತಾ ಇದ್ದಾರೆ, ಅವನ ದೇಹ ಛೇದನ ಆಗ್ತಾ ಇಲ್ಲ, ಒಳಗಡೆ ಅವನಿಗೆ ನೋವಾಗ್ತಾ ಇದೆ. ಇದು ವಿಚಿತ್ರವಾದ ಒಂದು ಶಿಕ್ಷೆ. ಇದು ಈ ತರಹದ್ದು ಇದೆ ಅಂತ ನಾವು ಅದನ್ನ ತೋರಿಸಿದಾಗ, ಅದು ಇದೆ ಅಂತ ನೀವು ಹೇಳಿದಾಗ, ಅವಾಗ ಏನಾಗತ್ತೆ ಅವನಿಗೆ, ಓಹೋ ಮಾಡಬಾರದು, ಈ ಪ್ರಜ್ಞೆನೇ ಇಲ್ಲ ನಮ್ಮಲ್ಲಿ. ನಮ್ಮ ಭಾರತೀಯ ಯುವಕರಲ್ಲೇ ಇದು ಕ್ರಮೇಣವಾಗಿ ಕ್ಷೀಣಿಸ್ತಾ ಹೋಗ್ತಾ ಇದೆ. ಯಾಕೆ ನಮ್ಗೇನೂ ಆಗಲ್ಲ ಅಂತ ಸ್ವೇಚ್ಛಾಚಾರದಿಂದ ಬದುಕ್ತಾ ಇದ್ದಾರೆ. ಇದೆಲ್ಲ ಇದೆ ಅಂತ ಅವರಿಗೆ ಮನವರಿಕೆ ಮಾಡಿಕೊಡ್ಬೇಕು. ಹೀಗಿದೆ, ಇಷ್ಟೆಲ್ಲ ತೊಂದರೆಗಳಾಗುತ್ತೆ ನಿಮಗೆ, ಮುಂದೆ ಇಂತಿಂತಹ ಕಷ್ಟಗಳನ್ನು ಅನುಭವಿಸ್ತೀರಿ. ಅಷ್ಟೇ ಅಲ್ಲದೇನೆ ಆ ಪಳೆ ಉಳಿಕೆ ಇರುತ್ತಲ್ಲ, ಶಿಕ್ಷೆಗಳನ್ನೆಲ್ಲ ಅನುಭವಿಸಿ ಇನ್ನೂ ಸ್ವಲ್ಪ ಉಳಿಕೆ ಇರುತ್ತಲ್ಲ, ಆ ಕರ್ಮಕ್ಕೆ ಅನುಸಾರಿಯಾಗಿ ಅವನು ಜನ್ಮವನ್ನು ಹೊಂತಾನೆ ಮತ್ತೀಗ.